ಹಾಯ್, ಹೇಗಿದ್ದೀರಿ ಎಲ್ಲರೂ? ನಾನು ಪ್ರೀತಿ. ಇವತ್ತು ನಾವು ಬಸಳೆ ಸಾರು ಮಾಡೋದು ಹೇಗೆ ಎಂದು ನೋಡುವ. ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಲು ಮರೆಯಬೇಡಿ. ಬನ್ನಿ ಶುರು ಮಾಡೋಣ. ಬಸಳೆ ಸಾರು ಮಾಡಲು ಬೇಕಾದ ಸಾಮಗ್ರಿಗಳು ಹೀಗಿವೆ. ಇಲ್ಲಿ ಅರ್ಧ ಕಟ್ಟಿನಷ್ಟು ಬಸಳೆ ಸೊಪ್ಪು, ಒಂದು ಮೀಡಿಯಂ ಸೈಜ್ ಬದನೆಕಾಯಿ, ಒಂದು ಟೊಮೆಟೊ ಹಣ್ಣು, 250 ಗ್ರಾಂನಷ್ಟು ಹಸಿ ಚಟ್ಲಿ ಪ್ರಾನ್ಸ್, 1 ಕಪ್ ತೆಂಗಿನ ತುರಿ, 6 ರಿಂದ 7 ಒಣ ಮೆಣಸು, ಬ್ಯಾಡಗೆ ಮೆಣಸು, ಇಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಪೌಡರ್, 1 ಮೀಡಿಯಂ ಸೈಜ್ ಈರುಳ್ಳಿ, 3 ಎಸ್ಲು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ರಸ, 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1/4 ಕಪ್ಪಿನಷ್ಟು ಕೊತ್ತಂಬರಿ ಬೀಜ. ಸೊ ಇಷ್ಟೆಲ್ಲ ಸಾಮಗ್ರಿಗಳು ನಮ್ಗೆ ಇವತ್ತು ಬಸಳೆ ಸಾರು ಮಾಡಲು ಬೇಕಾಗಿದೆ. ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದು ಬಿಸಿ ಆದ ನಂತರ ಮೊದಲಿಗೆ ನಾವು ಡ್ರೈ ಫ್ರೈ ಸಾಸಿವೆ, ಜೀರಿಗೆ ಮತ್ತೆ ಕೊತ್ತಂಬರಿ ಸೇರಿಸಿದನ್ನು ಡ್ರೈ ಫ್ರೈ ಮಾಡ್ಕೊಳ್ಳುವ. ಫ್ಲೇಮ್ ಮೀಡಿಯಂ ಇಟ್ಕೊಳ್ಳಿ, ಮೀಡಿಯಂ ಟು ಲೋ. ಇದು ಫ್ರೈ ಆದ ನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಆ ನಂತರ ಇದೇ ಪ್ಯಾನಿಗೆ ನಾವು ಒಣಮೆಣಸು ಸೇರಿ ಅದನ್ನು ಸ್ವಲ್ಪ ಫ್ರೈ ಮಾಡುವ. ಈಗ ಇಲ್ಲಿ ಒಣಮೆಣಸು ಫ್ರೈ ಆಗಿದೆ, ಅದನ್ನು ಸಹ ಇದೇ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ಇದರಲ್ಲಿ ಒಣಮೆಣಸು, ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಅರಶಿನ ಪೌಡರ್, ಅದಕ್ಕೇನೆ ನಾವು ತೆಂಗಿನ ತುರಿ ಮತ್ತೆ ಹುಣಸೆ ರಸ ಸೇರಿಸಿ ನುಣ್ಣಕ್ಕೆ ಮಿಕ್ಸಿ ಗ್ರೈಂಡರ್ ಅಲ್ಲಿ ರುಬ್ಕೊಳ್ಳುವ. ಈಗ ಇಲ್ಲಿ ನೋಡಿ ನಮ್ಮ ಪೇಸ್ಟ್ ರೆಡಿ ಆಗಿದೆ, ಇದನ್ನು ತೆಗೆದಿಟ್ಕೊಳ್ಳುವ. ಈಗ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಬಾಣಲೆ ಬಿಸಿ ಆದ ನಂತರ ಅದಕ್ಕೆ ನಾವು ಬಸಳೆ ದಂಟು ಸೇರಿಸ್ಕೊಳ್ಳುವ. ಆನಂತರ ಅದಕ್ಕೆ ಒಂದು ಹಚ್ಚಿಟ್ಕೊಂಡಂತಹ ಟೊಮೆಟೊ, ಅದರ ಜೊತೆಗೇನೆ ಚಟ್ಲಿ ಸಹ ಸೇರಿಸ್ಕೊಳ್ಳುವ. ಮತ್ತೆ ದಂಟು ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕೊಳ್ಳುವ. ನೋಡ್ಕೊಂಡು ಹಾಕೊಳ್ಳಿ. ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನೊಮ್ಮೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನೀಗ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ದಂಟು ಬೇಯಬೇಕು ಫಸ್ಟಿಗೆ. ಈಗ ನಮ್ದಿಲ್ಲಿ ಬಸಳೆ ದಂಟು ಬೆಂದಿದೆ, ಚೆಕ್ ಮಾಡಿ ನೋಡಿ, ಬೆಂದಿದೆ. ಈಗ ಇದಕ್ಕೆ ನಾವು ಬದನೆಕಾಯಿ, ಬಸಳೆ ಸೊಪ್ಪು ಸೇರಿಸ್ಕೊಳ್ಳುವ. ಇದನ್ನು ಮಿಕ್ಸ್ ಮಾಡಿ ನಾವೀಗ ವಾಪಸ್ ಇದನ್ನು ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಈಗ ಇಲ್ಲಿ ನಮ್ದು ಬದನೆಕಾಯಿ ಬಸಳೆ ಬೆಂದಿದೆ, ನೋಡ್ಬೋದು ನೀವು, ಬೆಂದಿದೆ. ಈಗ ನಾವು ಇದಕ್ಕೆ ರುಬ್ಬಿಟ್ಕೊಂಡಂತಹ ಮಸಾಲೆ ಸೇರಿಸ್ಕೊಳ್ಳುವ. ಇಲ್ಲಿ ಚಟ್ಲಿ ತಗೊಂಡು, ಚಟ್ಲಿ ಜಾಗದಲ್ಲಿ ನೀವು ಏಡಿ ಅಥವಾ ಚಿಪ್ಪೆ, ಶೆಲ್ ಫಿಶ್ ಯೂಸ್ ಮಾಡಬಹುದು, ಪರಿಮಳ ಆಗ್ತದೆ ಪದಾರ್ಥ. ನೋಡಿ ನಿಮಗೆ ದಪ್ಪ ಎಷ್ಟು ಬೇಕಂತ ನೋಡಿಕೊಂಡು
ದಪ್ಪ ಅಂತ ಅನಿಸಿದ್ರೆ ನೀವು ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು. ಉಪ್ಪು ಸಹ ನೋಡ್ಕೊಳ್ಳಿ, ಈ ಟೈಮಿಗೆ ನೀವು ಉಪ್ಪು ನೋಡ್ಕೊಳ್ಳಿ. ಸೊ ನಮಗೆ ದಪ್ಪ ಸಾಕು ಅಂತ ಅನಿಸ್ತು ಈಗ. ಸೊ ಇದನ್ನೀಗ ಬಾಯಿ ಮುಚ್ಚಿ ವಾಪಸ್ ಕುದಿಲಿಕ್ಕೆ ಬಿಡುವ. ಅಲ್ಲಿಗೆ ನಮ್ದು ಬಸ್ಲೆ ಸಾರು ರೆಡಿ. ಹೈ ಫ್ಲೇಮ್ ಅಲ್ಲಿ ಇದನ್ನು ಕುದಿಲಿಕ್ಕೆ ಬಿಡುವ. ಇಲ್ಲಿ ನೋಡಿ ನಮ್ಮ ಬಸಳೆ ಸಾರು ರೆಡಿ ಆಗಿದೆ. ಘಮ ಘಮ ಪರಿಮಳ ಬರ್ತಾ ಉಂಟು. ನೀವು ಈ ರೆಸಿಪಿಯನ್ನು ಒಂದು ಸತಿ ಪ್ರಯತ್ನಿಸಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಲು ಮರೆಯಬೇಡಿ. ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ.